Hello everyone, welcome our education channel. We learn together. ಸಮಾಜ ವಿಜ್ಞಾನ 6ನೇ ತರಗತಿಯ ಒಂದು ವಿಷಯವನ್ನು ನಾವು ನೋಡ್ತಾ ಇದ್ವಿ. TET ಎಕ್ಸಾಮ್ಗಾಗಿ. TET ನೆಕ್ಸ್ಟ್ ನೋಟಿಫಿಕೇಶನ್ ಆಗಿದೆ TET ಎಕ್ಸಾಮ್. ಆ TET ಎಕ್ಸಾಮನ್ನು ತಲೆಯಲ್ಲಿಟ್ಕೊಂಡು ಅಥವಾ ಆ TET ಎಕ್ಸಾಮ್ಗೆ ಓರಿಯೆಂಟೆಡ್ ಆಗಿ ನಾವು ಸಮಾಜ ವಿಜ್ಞಾನ ವಿಷಯಕ್ಕೆ ಹೆಚ್ಚು ಫೋಕಸನ್ನು ಕೊಡ್ತಾ ಇದ್ವಿ. ಅದರಲ್ಲೂ 6ರಿಂದ 10ನೇ ತರಗತಿಯವರೆಗಿನ ಸಮಾಜ ವಿಜ್ಞಾನ ವಿಷಯದ ಎಲ್ಲ ಒಂದು ಪುಸ್ತಕದಲ್ಲಿ ಇರುವಂತಹ ಅಂಶಗಳನ್ನು ನಾವು ಕವರ್ ಮಾಡಿಕೊಂಡ್ರೆ 50ಕ್ಕೂ ಅಧಿಕ ಅಂಕಗಳನ್ನು ಅದರಲ್ಲಿ ನಾವು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದರ ಜೊತೆಗೆ ಅದರ ಬೋಧನಾಶಾಸ್ತ್ರದ ವಿಷಯಗಳು ಬರುತ್ತೆ. ನಾವು ಯಾವಾಗ ಸಮಾಜ ವಿಜ್ಞಾನ ವಿಷಯದಲ್ಲೇ 50+ ಮಾರ್ಕ್ಸನ್ನು ನಾವು ತೆಗೆದುಕೊಳ್ತೇವೋ ಆಗ ಉಳಿದಂತಹ ಕನ್ನಡ ಬೋಧನಾಶಾಸ್ತ್ರ ಅಥವಾ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ಯಾಸೇಜ್ಗಳಾಗಿರ್ಬೋದು, ಅವುಗಳಲ್ಲಿ ಇಂಗ್ಲಿಷ್ ಹಾಗೆ ಸೈಕಾಲಜಿ, ಅವುಗಳಲ್ಲಿ ಮತ್ತು ಇನ್ನೂ ಒಂದು 50ರಿಂದ 60 ಸ್ಕೋರನ್ನು ಈಸಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಸ್ಕೋರ್ ಟೋಟಲ್ ಆಗಿ 110 ಇದರಲ್ಲಿ ದಾಟುತ್ತೆ. ಈ ಒಂದು ನಾವು ಪ್ಲ್ಯಾನನ್ನು ಇಟ್ಕೊಂಡು ಯಾವ ಸಬ್ಜೆಕ್ಟ್ಗೆ ಹೆಚ್ಚಿನ ಫೋಕಸನ್ನು ನೀಡಬೇಕು ಅನ್ನುವಂಥದ್ದನ್ನು ನೋಡ್ಕೊಳ್ಬೇಕಾಗತ್ತೆ. ನಾವು ಹೆಚ್ಚಿನ ಮಾರ್ಕ್ಸ್ಗಳು ಸಮಾಜ ವಿಜ್ಞಾನ ವಿಷಯದಿಂದ ಬರೋದ್ರಿಂದ ಅದಕ್ಕೆ ನಾವು ಹೆಚ್ಚಿನ ಫೋಕಸನ್ನು ನೀಡಬೇಕಾಗತ್ತೆ. ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಈ ಒಂದು ಕ್ಲಾಸ್ನಲ್ಲಿ 6ನೇ ತರಗತಿಯ ಅಧ್ಯಾಯ 2, 6ನೇ ತರಗತಿಯ ಸಮಾಜ ವಿಜ್ಞಾನದ ಅಧ್ಯಾಯ 2 ಏನಿದೆ, ನಮ್ಮ ರಾಜ್ಯ ಕರ್ನಾಟಕ ಹೇಳುವಂತಹ ಒಂದು ಅಧ್ಯಾಯ ಇದೆ. ನಮ್ಮ ರಾಜ್ಯ ಕರ್ನಾಟಕ ಅದರಲ್ಲಿ ಏನೇನು ಇದೆ ಕಂಟೆಂಟ್ಗಳು, ಕರ್ನಾಟಕದ ಪ್ರಮುಖ ಏನು ಆಡಳಿತ ವಿಭಾಗಗಳಿದ್ದಾವೆ ಆ ಆಡಳಿತ ವಿಭಾಗಗಳ ಸಂಕ್ಷಿಪ್ತ ಪರಿಚಯವನ್ನು ನೀಡಿದ್ದಾರೆ. ಆ ಒಂದು ಸಂಕ್ಷಿಪ್ತ ಪರಿಚಯ ಅಲ್ಲಿ ಇರುವಂತಹ ಇಂಪಾರ್ಟೆಂಟ್ ಆಗಿ ಇರುವಂತಹ ನದಿಗಳಾಗಿರ್ಬೋದು, ಹೆಚ್ಚು ನೀರಾವರಿ ವ್ಯವಸ್ಥೆ ಆಗಿರ್ಬೋದು, ಜಲಾಶಯಗಳಾಗಿರ್ಬೋದು, ಅಲ್ಲಿರುವಂತಹ ವನ್ಯಜೀವಿ ಧಾಮಗಳಾಗಿರ್ಬೋದು, ಇವೆಲ್ಲವೂ ಸಹ ಒಂದೊಂದು ಮಾರ್ಕ್ಸ್ಗಳನ್ನು ನಮಗೆ ಎಕ್ಸಾಮ್ನಲ್ಲಿ ತಂದು ಕೊಡುವಂಥದ್ದು. ಸೊ ಯಾವುದೇ ಒಂದನ್ನಾದರೂ ನಾವು ಇಲ್ಲಿ ನೆಗ್ಲೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಅಂಶವೂ ಸಹ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಅಧ್ಯಾಯ 2ರ ಕರ್ನಾಟಕದ ಕರ್ನಾಟಕದ ಕಂದಾಯ ವಿಭಾಗಗಳು, ಇಲ್ಲಿ ಪ್ರಾಕೃತಿಕ ವಿಭಾಗ ಅಲ್ಲ ಕಂದಾಯ ವಿಭಾಗಗಳು ಬರುವಂಥದ್ದು. ಕಂದಾಯ ವಿಭಾಗಗಳು ಅದರ ಸಂಕ್ಷಿಪ್ತ ಪರಿಚಯ. ಫಸ್ಟ್ ಕ್ವಶನ್ ಅನ್ನು ನೋಡೋಣ. ಬೆಂಗಳೂರು ವಿಭಾಗ ಫಸ್ಟ್ ಇದೆ. ಅದಕ್ಕೂ ಮೊದಲು ಕರ್ನಾಟಕದಲ್ಲಿರುವಂತಹ 4 ಆಡಳಿತ ವಿಭಾಗಗಳು ಯಾವ್ಯಾವುದು? ಬೆಂಗಳೂರು ವಿಭಾಗ 1, ಮೈಸೂರು ವಿಭಾಗ ಇದು 2, ಬೆಳಗಾವಿ ವಿಭಾಗ ಹಾಗೆ ಕಲಬುರಗಿ ವಿಭಾಗ. ಈ 4 ವಿಭಾಗ ಆಡಳಿತಾತ್ಮಕ ದೃಷ್ಟಿಯಿಂದಾಗಿ ಕರ್ನಾಟಕವನ್ನು ಈ 4 ಕಂದಾಯ ವಿಭಾಗಗಳಾಗಿ ವಿಂಗಡಣೆಯನ್ನು ಮಾಡಿದ್ದಾರೆ. ಈ ಕಂದಾಯ ವಿಭಾಗಗಳಲ್ಲಿ ಯಾವ್ಯಾವ ಜಿಲ್ಲೆಗಳು ಬರುತ್ತೆ, ಅಲ್ಲಿರುವಂತಹ ಇಂಪಾರ್ಟೆನ್ಸ್ ಏನು ಇಂಪಾರ್ಟೆಂಟ್ ಆಗಿ ಆ ಒಂದು ಕಂದಾಯ ವಿಭಾಗದಲ್ಲಿ ಕಂಡು ಬರುತ್ತೆ, ಜಲಾಶಯ, ನದಿ, ಅಣೆಕಟ್ಟು, ಅಲ್ಲಿ ಬೆಳೆಯುವಂತಹ ಬೆಳೆ, ಜಲಪಾತ, ಇವು ಏನು ಇಂಪಾರ್ಟೆಂಟ್ ಇದೆ ಅನ್ನುವಂಥದ್ದನ್ನು ನೋಡೋಣ. ಫಸ್ಟ್ ಇರುವಂಥದ್ದು ಬೆಂಗಳೂರು ವಿಭಾಗ. ಬೆಂಗಳೂರು ವಿಭಾಗದಲ್ಲಿರುವಂತಹ ಜಿಲ್ಲೆಗಳ ಸಂಖ್ಯೆ ಎಷ್ಟು? ಬೆಂಗಳೂರು ಕಂದಾಯ ವಿಭಾಗದಲ್ಲಿರುವಂತಹ ಜಿಲ್ಲೆಗಳ ಸಂಖ್ಯೆ 9 ಜಿಲ್ಲೆಗಳಿದೆ. ಅಲ್ಲಿ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು ಸಹ ಇಲ್ಲಿ ಇನ್ಕ್ಲೂಡ್ ಆಗಿದೆ. ಬೆಂಗಳೂರು ವಿಭಾಗದಲ್ಲಿ ಒಟ್ಟು 9 ಜಿಲ್ಲೆಗಳನ್ನು ನಾವು ಕಾಣುತ್ತೇವೆ. ನೆಕ್ಸ್ಟ್, ಬೆಂಗಳೂರು ವಿಭಾಗವನ್ನು ಆಳಿದ ಮೊದಲ ರಾಜಮನೆತನ ಗಂಗರು. ಕೋಲಾರ ಅಥವಾ ಕುವಲಾಲಪುರ ಇದನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ ಕುವಲಾಲಪುರದ ಈಗಿನ ಕೋಲಾರ ಪ್ರದೇಶ. ಈ ಒಂದು ಪ್ರದೇಶವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಂತಹ ಗಂಗರು ಈ ಒಂದು ವಿಭಾಗವನ್ನು ಆಳಿದ ಮೊದಲ ರಾಜಮನೆತನ ಆಗಿದೆ. ನೆಕ್ಸ್ಟ್, ವಿಶ್ವವಿಖ್ಯಾತ ಜೋಗ ಜಲಪಾತ ನಿರ್ಮಿಸಿದಂತಹ ನದಿ ಯಾವುದು? ಜೋಗ ಜಲಪಾತವನ್ನು ನಿರ್ಮಾಣ ಮಾಡಿದಂತಹ ನದಿ ಯಾವುದು? ಶರಾವತಿ ನದಿ. ಇದರಿಂದ ಈ ಜೋಗ ಜಲಪಾತ ನಿರ್ಮಾಣ ಆಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಒಂದು ಜೋಗ ಜಲಪಾತ ಇದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಕಂಡುಬರುತ್ತೆ ಈ ಒಂದು ಜೋಗ ಜಲಪಾತ. ವಿಶ್ವವಿಖ್ಯಾತವಾಗಿದೆ. ಭಾರತದ ಎತ್ತರವಾದಂತಹ ಜಲಪಾತ ಅಂತ ನಾವು ಜೋಗ ಜಲಪಾತವನ್ನು ಕರಿತೇವೆ. ನೆಕ್ಸ್ಟ್, 5ನೇ ಪ್ರಶ್ನೆ, ವಾಣಿ ವಿಲಾಸ ಅಣೆಕಟ್ಟು ಇರುವ ಜಿಲ್ಲೆ. ವಾಣಿ ವಿಲಾಸ ಅಣೆಕಟ್ಟು ಇರುವಂಥದ್ದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ. ಯಾವ ಜಿಲ್ಲೆಯಲ್ಲಿದೆ ಅನ್ನುವಂಥದ್ದನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾದಂತಹ ಉತ್ತರ ಚಿತ್ರದುರ್ಗ ಜಿಲ್ಲೆ. ಯಾವ ತಾಲೂಕಿನಲ್ಲಿದೆ ಅನ್ನುವಂಥ ಪ್ರಶ್ನೆ ಕೇಳಿದ್ರೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ ಕಂಡು ಬರುತ್ತೆ ವಾಣಿ ವಿಲಾಸ ಅಣೆಕಟ್ಟು. ನೆಕ್ಸ್ಟ್,
ಮಾರ್ಕೋನಹಳ್ಳಿ ಜಲಾಶಯ ಇರುವ ಜಿಲ್ಲೆ. ಮಾರ್ಕೋನಹಳ್ಳಿ ಜಲಾಶಯ ಇದು ತುಮಕೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇವೆಲ್ಲವೂ ಸಹ ಬೆಂಗಳೂರು ವಿಭಾಗಕ್ಕೆ ಕಂದಾಯ ವಿಭಾಗಕ್ಕೆ ರಿಲೇಟೆಡ್ ಆಗಿ ಇರುವಂತಹ ಪ್ರಶ್ನೆಗಳು. ಈ ಮಾರ್ಕೋನಹಳ್ಳಿ ಜಲಾಶಯ ಆಗಿರ್ಬೋದು, ಅದು ಕಂಡು ಬರುವಂಥದ್ದು ತುಮಕೂರು ಜಿಲ್ಲೆ ಬೆಂಗಳೂರು ಕಂದಾಯ ವಿಭಾಗಕ್ಕೆ ಸೇರುವಂಥದ್ದು. ಹಾಗೆ ವಾಣಿ ವಿಲಾಸ ಅಣೆಕಟ್ಟೆಲ್ಲಿದೆ, ಅದನ್ನ ಚಿತ್ರದುರ್ಗ ಜಿಲ್ಲೆ ಅಂತ ನಾವು ನೋಡಿದ್ವಿ. ಆ ಚಿತ್ರದುರ್ಗ ಜಿಲ್ಲೆ ಬರುವಂಥದ್ದು ಬೆಂಗಳೂರು ಕಂದಾಯ ವಿಭಾಗಕ್ಕೆ. ನೆಕ್ಸ್ಟ್ 7ನೇ ಕ್ವಶನ್. ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆ ಸ್ಥಾಪನೆಯಾದ ಸ್ಥಳ. ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆ ಇದು ಭದ್ರಾವತಿಯಲ್ಲಿ ಸ್ಥಾಪನೆ ಆಯಿತು. ಭದ್ರಾವತಿ ಇರುವಂಥದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಭದ್ರಾವತಿ. ಇಲ್ಲಿ ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆ ಸ್ಥಾಪನೆ ಆಗುತ್ತೆ. ಇದ್ರ ಜೊತೆಗೆ ಕಾಗದ ಕಾರ್ಖಾನೆ ಆಗಿರಬಹುದು ಅಥವಾ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ, ಇವೆಲ್ಲವೂ ಸಹ ಈ ಭದ್ರಾವತಿಯಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರ ದೂರದೃಷ್ಟಿಯಿಂದಾಗಿ ಇಲ್ಲಿ ಪ್ರಾರಂಭ ಆಗುತ್ತೆ. ಈ ಭದ್ರಾವತಿ ಇರುವಂಥದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ. ಅಗೇನ್ ಈ ಶಿವಮೊಗ್ಗ ಜಿಲ್ಲೆ ಬರುವಂಥದ್ದು ಬೆಂಗಳೂರು ಕಂದಾಯ ವಿಭಾಗದಲ್ಲಿ. ನೆಕ್ಸ್ಟ್ 8ನೇ ಪ್ರಶ್ನೆ. ನಾಟಕ ರತ್ನ, ನಾಟಕ ಸಾರ್ವಭೌಮ ಬಿರುದು ಹೊಂದಿದ ಕರ್ನಾಟಕದ ಪ್ರಸಿದ್ಧರು ಯಾರು? ನಾಟಕ ರತ್ನ ಹಾಗೆ ನಾಟಕ ಸಾರ್ವಭೌಮ ಹೇಳುವಂಥ ಬಿರುದನ್ನು ಹೊಂದಿದ್ದಂತಹ ಕರ್ನಾಟಕದ ಪ್ರಸಿದ್ಧ ನಾಟಕಕಾರರು ಯಾರು ಅಂದರೆ ಗುಬ್ಬಿ ವೀರಣ್ಣ. ಇವರಿಗೆ ಕರ್ನಾಟಕ ರತ್ನ, ನಾಟಕ ಸಾರ್ವಭೌಮ ಅಂತ ಬಿರುದನ್ನು ನೀಡಲಾಗಿತ್ತು. ನೆಕ್ಸ್ಟ್, ಕನ್ನಡದ ಮೊದಲ ವಾಕ್ಚಿತ್ರ ಯಾವುದು? ಸತಿ ಸುಲೋಚನಾ. ಇದು ಕನ್ನಡದ ಮೊದಲ ವಾಕ್ಚಿತ್ರ ಆಗಿದೆ. ಇದರ ನಾಯಕ ನಟರು ಸುಬ್ಬಯ್ಯ ನಾಯ್ಡು. ಇದು ಹೇಗೆ ಕಂದಾಯ ವಿಭಾಗದಲ್ಲಿ ಬರುತ್ತೆ ಅಂದರೆ, ಆ ಕಂದಾಯ ವಿಭಾಗದ ಪ್ರಮುಖ ವ್ಯಕ್ತಿಗಳು ಯಾರ್ಯಾರು ಅನ್ನುವಂಥದ್ದನ್ನು ನೋಡ್ತಾ ಹೋದರೆ, ಈ ಸುಬ್ಬಯ್ಯ ನಾಯ್ಡು ಇವರು ಜನಿಸಿರುವಂಥದ್ದು ಬೆಂಗಳೂರು ಕಂದಾಯ ವಿಭಾಗದಲ್ಲಿ. ಹಾಗಾಗಿ ಕನ್ನಡದ ಮೊದಲ ವಾಕ್ಚಿತ್ರ ಸತಿ ಸುಲೋಚನಾ, ಇದರ ನಾಯಕರಾದಂತಹ ಸುಬ್ಬಯ್ಯ ನಾಯ್ಡು ಇವರು ಬೆಂಗಳೂರು ಕಂದಾಯ ವಿಭಾಗಕ್ಕೆ ಸೇರಿದಂಥವರು. ನೆಕ್ಸ್ಟ್, ನಾಗೇಗೌಡ ಅವರು ಸ್ಥಾಪಿಸಿದ ಜಾನಪದ ಲೋಕ ಇರುವ ಜಿಲ್ಲೆ. ಈ ಜಾನಪದ ಲೋಕ ಹೇಳುವಂಥದ್ದು ಜಾನಪದ ವಸ್ತು ಸಂಗ್ರಹಾಲಯ, ಒಂದು ಮ್ಯೂಸಿಯಂ ಆಗಿದೆ ಇದು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ? ಇದು ರಾಮನಗರ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಜಾನಪದ ಲೋಕ ಹೇಳುವಂಥದ್ದು ಇದು ಒಂದೇ ಪ್ರಶ್ನೆಯಲ್ಲಿ ಜಾನಪದ ಲೋಕ ಇದನ್ನ ಸ್ಥಾಪನೆ ಮಾಡಿದಂಥವರು ನಾಗೇಗೌಡರು ಅನ್ನುವಂಥದ್ದು ತಿಳಿತು. ಹಾಗೆ ಈ ಜಾನಪದ ಲೋಕ ಇರುವಂಥದ್ದು ರಾಮನಗರ ಜಿಲ್ಲೆಯಲ್ಲಿ. ಜಾನಪದ ಲೋಕ ಇದೊಂದು ವಸ್ತು ಸಂಗ್ರಹಾಲಯ ಅಥವಾ ಮ್ಯೂಸಿಯಂ ಆಗಿದೆ. ಇವೆಲ್ಲವೂ ಸಹ ಇದರಲ್ಲಿ ಸೇರ್ಕೊಂಡು ಬಂದಿರುವಂಥದ್ದು. ನೆಕ್ಸ್ಟ್ 11ನೇ ಪ್ರಶ್ನೆ. ಬೆಂಗಳೂರಿನ ಪ್ರಸಿದ್ಧ ಜಾನಪದ ಉತ್ಸವ. ಬೆಂಗಳೂರಿನಲ್ಲಿ ಕಂಡುಬರುವಂತಹ ಪ್ರಸಿದ್ಧ ಜಾನಪದ ಉತ್ಸವ ಕರಗ ಉತ್ಸವ. ಕರಗ ಹೇಳುವಂಥ ಉತ್ಸವ ಬೆಂಗಳೂರಿನಲ್ಲಿ ಆಗತ್ತೆ. ಕರಗ ಉತ್ಸವ ಬೆಂಗಳೂರಿನ ಪ್ರಸಿದ್ಧವಾಗಿರುವಂತಹ ಒಂದು ಜಾನಪದ ಉತ್ಸವ ಆಗಿದೆ. ನೆಕ್ಸ್ಟ್ 12ನೇ ಪ್ರಶ್ನೆ. ಕರ್ನಾಟಕ ರಾಜ್ಯದಲ್ಲಿ ಸಮಾಜವಾದಿ ಚಳುವಳಿಗೆ ಅಡಿಪಾಯ ಹಾಕಿದವರು. ಶಾಂತವೇರಿ ಗೋಪಾಲಗೌಡರು. ಇವರು ಕರ್ನಾಟಕದಲ್ಲಿ ಸಮಾಜವಾದಿ ಚಳುವಳಿಗೆ ಅಡಿಪಾಯವನ್ನ ಹಾಕಿದಂಥವರಾಗಿದ್ದಾರೆ. ಇವರು ಶಿವಮೊಗ್ಗ ಜಿಲ್ಲೆಗೆ ಸೇರಿದಂಥವರು, ಶಿವಮೊಗ್ಗ ಜಿಲ್ಲೆಯಲ್ಲಿ ಜನಿಸಿದಂಥವರು. ಇದರ ಜೊತೆಗೆ ನಾವು ನೋಡ್ತಾ ಹೋದ್ರೆ ರಾಷ್ಟ್ರಕವಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಥವಾ ಕುವೆಂಪು ಇವರು ಶಿವಮೊಗ್ಗ ಜಿಲ್ಲೆಗೆ ಸೇರಿದಂಥವರಾಗಿದ್ದಾರೆ. ಇವೆಲ್ಲವೂ ಸಹ ಈ ಒಂದು ಕಂದಾಯ ವಿಭಾಗದ ಪ್ರಸಿದ್ಧತೆಗಳು ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ 13ನೇ ಪ್ರಶ್ನೆ. ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಗಳು. KC ರೆಡ್ಡಿ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಗಳು. ಭಾರತಕ್ಕೆ ಸ್ವತಂತ್ರ ಬಂದ ನಂತರ 1953ರಲ್ಲಿ ಒಂದು ಮೈಸೂರು ರಾಜ್ಯ ರಚನೆ ಆಗುತ್ತೆ. ಈ ಮೈಸೂರು ರಾಜ್ಯ 1947ರಲ್ಲಿ ಸ್ವಾತಂತ್ರ್ಯ ಬರುತ್ತೆ. 1956ರಲ್ಲಿ ವಿಶಾಲ ಮೈಸೂರು ರಾಜ್ಯ ನಿರ್ಮಾಣ ಆಗುತ್ತೆ. ಇಲ್ಲಿ ಮೈಸೂರು ರಾಜ್ಯ, ವಿಶಾಲ ಮೈಸೂರು ರಾಜ್ಯ ಅಂತ ಕೇಳಲಿಲ್ಲ, ಅಲ್ಲಿ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಗಳು ಯಾರು? KC ರೆಡ್ಡಿಯವರು. ನೆಕ್ಸ್ಟ್ ಬರುವಂಥದ್ದು ಬೆಂಗಳೂರು ವಿಭಾಗದ ನಂತರ ನೆಕ್ಸ್ಟ್ ಬರುವಂಥದ್ದು ಮೈಸೂರು ವಿಭಾಗ. ಇವಿಷ್ಟೇ ಇಂಪಾರ್ಟೆಂಟ್ ಆಗಿ ಇದೆಯಾ ಅನ್ನುವಂಥದ್ದಲ್ಲ, ಇವಿಷ್ಟು ನಿಮಗೆ TET ಎಕ್ಸಾಮ್ನಲ್ಲಿ ಕೇಳಲೇಬಹುದಾದಂತಹ ಹೆಚ್ಚು ನೀವು ಎಕ್ಸ್ಪೆಕ್ಟ್ ಮಾಡುವಂತಹ ಪ್ರಶ್ನೆಗಳಾಗಿದ್ದಾವೆ. ಇನ್ನೂ ಹಲವಾರು ಪ್ರಶ್ನೆಗಳನ್ನ ನಾವು ಬುಕ್ ನೋಡಿ ತೆಗಿಬಹುದು, ಅವನ್ನು ಸಹ ನೀವು ಓದ್ಕೊಂಡು ಹೋಗಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ಮೈಸೂರು ವಿಭಾಗ. ಮೈಸೂರು ವಿಭಾಗದಲ್ಲಿರುವಂತಹ ಜಿಲ್ಲೆಗಳ ಸಂಖ್ಯೆ ಎಷ್ಟು? ಮೈಸೂರು ಕಂದಾಯ ವಿಭಾಗದಲ್ಲಿ ಇರುವಂತಹ ಒಟ್ಟು ಜಿಲ್ಲೆಗಳ ಸಂಖ್ಯೆ 8 ಜಿಲ್ಲೆಗಳು ಬರುತ್ತೆ. ನೆಕ್ಸ್ಟ್, ಒಡೆಯರ್ ಮನೆತನದ ಮೊದಲ ಅರಸು. ಮೈಸೂರು ಸಂಸ್ಥಾನವನ್ನು ಆಳಿದಂಥವರು ಒಡೆಯರ್.
ಈ ಒಡೆಯರ್ ಮನೆತನದ ಮೊದಲ ಅರಸು ಯದುರಾಯ ಒಡೆಯರ್. ಇವರು ಒಡೆಯರ್ ಮನೆತನದ ಮೊದಲ ಅರಸರಾಗಿದ್ದಾರೆ. ನೆಕ್ಸ್ಟ್, ಕೊಡಗು ಪ್ರದೇಶದ ಪ್ರಸಿದ್ಧ ರಾಜಮನೆತನ. ಕೊಡಗು ಪ್ರದೇಶದಲ್ಲಿ ಆಳ್ವಿಕೆಯನ್ನ ಮಾಡಿದಂತಹ ಪ್ರಸಿದ್ಧ ರಾಜಮನೆತನ ಯಾವುದು? ಹಾಲೇರಿ ರಾಜಮನೆತನ. ಹಾಲೇರಿ ಹೇಳುವಂತಹ ವಂಶಸ್ಥರು ಕೊಡಗು ಪ್ರದೇಶವನ್ನ ಆಳ್ವಿಕೆಯನ್ನ ಮಾಡ್ತಾರೆ. ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡ್ತಾರೆ. ಬ್ರಿಟಿಷರ ವಿರುದ್ಧ ತಮ್ಮದೇ ಆದ ಒಂದು ವಿಶಿಷ್ಟ ರೀತಿಯಲ್ಲಿ ಹೋರಾಟವನ್ನ ಮಾಡ್ತಾರೆ. ಭಾರತಕ್ಕೆ ಸ್ವತಂತ್ರ ಬಂದ ಸಂದರ್ಭದಲ್ಲೂ ಸಹ ಕೊಡಗು ಒಂದು ಪ್ರದೇಶ ಏನಿದೆ, ಪ್ರತ್ಯೇಕ ಯಾವುದೇ ಒಂದು ಮದ್ರಾಸ್ ಸಂಸ್ಥಾನ ಆಗಿರ್ಬೋದು, ಬಾಂಬೆ ಸಂಸ್ಥಾನ ಅಥವಾ ಮೈಸೂರು ಸಂಸ್ಥಾನ, ಹೈದರಾಬಾದ್ ಸಂಸ್ಥಾನ, ಇದಕ್ಕೆ ಸೇರದೆ ಪ್ರತ್ಯೇಕವಾಗಿ ಉಳಿದಂತಹ ಒಂದು ಪ್ರದೇಶ ಕೊಡಗು ಪ್ರದೇಶ ಆಗಿದೆ. ನೆಕ್ಸ್ಟ್, 17ನೇ ಪ್ರಶ್ನೆ. ನಮ್ಮ ದೇಶದಲ್ಲಿ ಫೆಲಸೈಟ್ ಅದಿರು ಸಿಗುವ ಏಕೈಕ ಜಿಲ್ಲೆ. ಫೆಲಸೈಟ್ ಹೇಳುವಂತಹ ಒಂದು ಪ್ರಮುಖ ಅದಿರು ಸಿಗುವಂತಹ ಏಕೈಕ ಜಿಲ್ಲೆ ಯಾವುದು? ಮೈಸೂರು. ಇಡೀ ಭಾರತ ದೇಶದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಮಾತ್ರ ಈ ಫೆಲಸೈಟ್ ಅದಿರು ದೊರಕುತ್ತೆ. ನೆಕ್ಸ್ಟ್, 18ನೇ ಪ್ರಶ್ನೆ. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಇರುವಂಥದ್ದು. ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಇದು ಇರುವಂಥದ್ದು ಎಲ್ಲಿ? ನಾಗರಹೊಳೆಯಲ್ಲಿ. ನಾಗರಹೊಳೆಯ ರಾಷ್ಟ್ರೀಯ ಉದ್ಯಾನವನಕ್ಕೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ ಕರೀತಾರೆ. ನೆಕ್ಸ್ಟ್, ರಾಜ್ಯದಲ್ಲಿರುವ ಒಟ್ಟು ಹುಲಿ ಸಂರಕ್ಷಣಾ ಪ್ರದೇಶಗಳು. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಎಷ್ಟು ಹುಲಿ ಸಂರಕ್ಷಣಾ ಪ್ರದೇಶಗಳಿವೆ? ಒಟ್ಟು 5 ಹುಲಿ ಸಂರಕ್ಷಣಾ ಪ್ರದೇಶಗಳನ್ನ ಕರ್ನಾಟಕ ರಾಜ್ಯ ಹೊಂದಿದೆ. ನೆಕ್ಸ್ಟ್ ಕ್ವಶನ್. ಗುಡವಿ ಪಕ್ಷಿಧಾಮ ಇರುವಂತಹ ಜಿಲ್ಲೆ. ಗುಡವಿ ಪಕ್ಷಿಧಾಮ ಇರುವಂಥದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಗುಡವಿ ಪಕ್ಷಿಧಾಮ ಕಂಡುಬರುತ್ತೆ. ನೆಕ್ಸ್ಟ್, ದೇಶದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ಜಿಲ್ಲೆ ಚಿಕ್ಕಮಗಳೂರು. ಕಾಫಿ ನಾಡು ಅಂತ ನಾವು ಕರ್ನಾಟಕವನ್ನ ಕರಿತೇವೆ. ಕರ್ನಾಟಕದಲ್ಲಿ ಅಥವಾ ಇಡೀ ಭಾರತ ದೇಶದಲ್ಲೇ ಅತಿ ಹೆಚ್ಚು ಕಾಫಿಯನ್ನ ಬೆಳೆಯುವಂತಹ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹೆಚ್ಚಿನ ಕಾಫಿಯನ್ನ ಬೆಳೀತಾರೆ. ನೆಕ್ಸ್ಟ್, 22ನೇ ಪ್ರಶ್ನೆ. ಪ್ರಸಿದ್ಧ ರಂಗಾಯಣ ಇರುವ ಸ್ಥಳ. ರಂಗಾಯಣ ಹೇಳುವಂಥದ್ದು ಒಂದು ನಾಟಕ ಸಂಸ್ಥೆ. ಈ ನಾಟಕ ಸಂಸ್ಥೆ ಇರುವಂತಹ ಸ್ಥಳ ಯಾವುದು? ಮೈಸೂರು. ರಂಗಾಯಣ ಹೇಳುವಂತಹ ನಾಟಕ ಸಂಸ್ಥೆ ಇರುವ ಸ್ಥಳ ಮೈಸೂರಾಗಿದೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ಕಲಬುರಗಿ ವಿಭಾಗ. ಕಲಬುರಗಿ ವಿಭಾಗದ ಪ್ರಖ್ಯಾತಗಳನ್ನು ನಾವು ನೋಡ್ತಾ ಹೋಗೋಣ. ಕಲಬುರಗಿ ವಿಭಾಗದಲ್ಲಿ ಇರುವಂತಹ ಜಿಲ್ಲೆಗಳ ಸಂಖ್ಯೆ 7. ಈ ಕಲಬುರಗಿ ವಿಭಾಗವನ್ನು ನಾವು ಮೊದಲು ಏನಂತ ಕರಿತಾ ಇದ್ವಿ? ಹೈದರಾಬಾದ್ ಕರ್ನಾಟಕ. ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಂತ ಕಲಬುರಗಿ ಜಿಲ್ಲೆ ಅಥವಾ ಕಲಬುರಗಿ ವಿಭಾಗದಲ್ಲಿ ಬರುವಂತಹ ಜಿಲ್ಲೆಗಳನ್ನ ಕರಿತಾ ಇದ್ವಿ. ಈಗ ಅದನ್ನ ಕಲ್ಯಾಣ ಕರ್ನಾಟಕ ಅಂತ ಕರಿತಾ ಇದ್ದೇವೆ. ಕಲ್ಯಾಣ ಕರ್ನಾಟಕ ಪ್ರದೇಶಗಳು ಅತಿ ಹಿಂದುಳಿದ ಪ್ರದೇಶ ಅಂತ ಕರಿತೇವೆ. 371 ಆರ್ಟಿಕಲ್ನಲ್ಲಿ ಜೆ ವಿಭಾಗದಲ್ಲಿ ಪ್ರತ್ಯೇಕ ಪ್ರಾದೇಶಿಕವಾಗಿ ಹಿಂದುಳಿದಂತಹ ಪ್ರದೇಶ ಆಗಿರೋದ್ರಿಂದ 371 ಜೆಯ ಅಡಿಯಲ್ಲಿ ಪ್ರತ್ಯೇಕ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಅದರ ಅಭಿವೃದ್ಧಿಗಾಗಿ ಹೆಚ್ಚಿನ ಅನುದಾನಗಳು ಬರುತ್ತೆ ಈ ಕಲ್ಯಾಣ ಕರ್ನಾಟಕ ಭಾಗಗಳಿಗೆ. ನೆಕ್ಸ್ಟ್, ಕರ್ನಾಟಕದ ಹೊಸ ರಚಿತವಾಗಿರುವಂತಹ ಜಿಲ್ಲೆ. ಕರ್ನಾಟಕದಲ್ಲಿ ಹೊಸದಾಗಿ ರಚನೆಯಾದಂತಹ ಜಿಲ್ಲೆ ವಿಜಯನಗರ ಜಿಲ್ಲೆ. ಈ ವಿಜಯನಗರ ಜಿಲ್ಲೆಯನ್ನ ಬಳ್ಳಾರಿ ಜಿಲ್ಲೆಯನ್ನ ವಿಭಜನೆ ಮಾಡಿ ವಿಜಯನಗರ ಜಿಲ್ಲೆಯನ್ನ ಮಾಡಲಾಯಿತು. ಈ ವಿಜಯನಗರ ಜಿಲ್ಲೆ ಏನಿದೆ ಇದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸೇರುವಂಥದ್ದು, ಅಂದ್ರೆ ಕಲಬುರಗಿ ಕಂದಾಯ ವಿಭಾಗಕ್ಕೆ ಸೇರಿದಂತಹ ಒಂದು ಜಿಲ್ಲೆಯಾಗಿದೆ. ಬಳ್ಳಾರಿ ಜಿಲ್ಲೆಯನ್ನ ವಿಭಜನೆಯನ್ನ ಮಾಡಿ ವಿಜಯನಗರ ಹೇಳುವಂತಹ ಒಂದು ಹೊಸದಾಗಿ ಜಿಲ್ಲೆಯನ್ನ ರಚನೆ ಮಾಡಿದ್ದಾರೆ. ನೆಕ್ಸ್ಟ್ 25ನೇ ಕ್ವಶನ್. ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೇಟ ಇರುವ ಜಿಲ್ಲೆ. ಮಾನ್ಯಕೇಟ ಇದು ಕಲಬುರಗಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ರಾಷ್ಟ್ರಕೂಟರ ರಾಜಧಾನಿಯಾಗಿತ್ತು. ರಾಷ್ಟ್ರಕೂಟರು ಕರ್ನಾಟಕದಲ್ಲಿ ಆದಂತಹ ಒಂದು ಪ್ರಸಿದ್ಧ ರಾಜಮನೆತನ. ಅಮೋಘ ವರ್ಷ ನೃಪತುಂಗ, ಶ್ರೀ ವಿಜಯ ಅವರನ್ನ ನಾವು ನೋಡ್ತಾ ಹೋದ್ರೆ ಶ್ರೀ ವಿಜಯ, ಕವಿರಾಜ ಮಾರ್ಗ, ಕವಿ ಪಂಪ, ಕೈಲಾಸನಾಥ ದೇವಾಲಯ ಇವೆಲ್ಲವೂ ಸಹ ನಾವು ರಾಷ್ಟ್ರಕೂಟರು ಎಂದು ಕೂಡಲೇ ನಮಗೆ ನೆನಪಾಗುವಂಥದ್ದು. ಇಂತಹ ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೇಟ ಆಗಿತ್ತು. ಈ ಮಾನ್ಯಕೇಟ ಇರುವಂತಹ ಜಿಲ್ಲೆ ಕಲಬುರಗಿ. ನೆಕ್ಸ್ಟ್, ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳು ಭಾರತಕ್ಕೆ ಸೇರ್ಪಡೆಯಾದ ದಿನಾಂಕ. ಹೈದರಾಬಾದ್ ಕರ್ನಾಟಕದಲ್ಲಿ ಹೈದರಾಬಾದ್ನ ನಿಜಾಮ ಏನಿರ್ತಾನೆ, ಭಾರತ ಸ್ವತಂತ್ರಗೊಂಡಾಗ ಭಾರತಕ್ಕೆ ಸೇರ್ಲಿಕ್ಕೆ ಬಯಸದೆ ಆತನೂ ಸಹ ಸ್ವತಂತ್ರವಾಗಿ ಇರಲಿಕ್ಕೆ ಇಷ್ಟಪಡ್ತಾನೆ. ಆದರೆ ಅಲ್ಲಿನ ಆ ಹೈದರಾಬಾದ್
ಪ್ರದೇಶದ ಹೈದರಾಬಾದ್ ನಿಜಾಮನ ಅಂಡರ್ನಲ್ಲಿ ಇರುವಂತಹ ಜನರೆಲ್ಲರೂ ಸಹ ಈ ಕಲ್ಯಾಣ ಕರ್ನಾಟಕ ಭಾಗದ ಜನರು ಭಾರತಕ್ಕೆ ಸೇರುವಂತ ಇಚ್ಛೆಯನ್ನ ವ್ಯಕ್ತಪಡಿಸ್ತಾರೆ. ಆಗ ಅಲ್ಲಿ ನಿಜಾಮನು ರಜಾಕರು ಹೇಳುವಂತ ತಮ್ಮ ಕ್ರೂರ ಪಡೆಗಳ ಮೂಲಕ ಜನರ ಮೇಲೆ ದೌರ್ಜನ್ಯವನ್ನ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡ್ತಾನೆ. ಆ ಸಂದರ್ಭದಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲರು, ಅಂದಿನ ಗೃಹ ಮಂತ್ರಿಗಳಾಗಿದ್ರು ಸರ್ದಾರ್ ವಲ್ಲಭಾಯಿ ಪಟೇಲರು, ಸೈನ್ಯವನ್ನ ಕಳಿಸಿ ಆ ಒಂದು ದೌರ್ಜನ್ಯವನ್ನ ಹತ್ತಿಕ್ಕಿ ಈ ಹೈದರಾಬಾದ್ ಕರ್ನಾಟಕವನ್ನ, ಈ ಜಿಲ್ಲೆಗಳನ್ನ ಭಾರತಕ್ಕೆ ಸೇರ್ಪಡೆಯನ್ನ ಮಾಡ್ತಾರೆ. ಸೆಪ್ಟೆಂಬರ್ 17, 1948ಕ್ಕೆ ಹೈದರಾಬಾದ್ ಪ್ರದೇಶ ಅಥವಾ ಹೈದರಾಬಾದ್ ನಿಜಾಮನ ಅಧೀನದಲ್ಲಿದ್ದಂತಹ ಪ್ರದೇಶಗಳು ಭಾರತಕ್ಕೆ ಸೇರ್ಪಡೆ ಆಗತ್ತೆ. ಹಾಗಾಗಿ ಸೆಪ್ಟೆಂಬರ್ 17 ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನ ಅಂತ ಸಹ ಆಚರಣೆಯನ್ನ ಮಾಡ್ತಾರೆ. ಕಾರಣ ಹೈದರಾಬಾದ್ ನಿಜಾಮನ, ಇಡೀ ಭಾರತ 1947ರಲ್ಲಿ ಸ್ವಾತಂತ್ರ್ಯವನ್ನ ಆಚರಿಸ್ಕೊಂಡ್ರೆ ಈ ಹೈದರಾಬಾದ್ ನಿಜಾಮನ ಒಂದು ಅಧೀನದಲ್ಲಿದ್ದಂತಹ ಪ್ರದೇಶಗಳು ಸೆಪ್ಟೆಂಬರ್ 17ಕ್ಕೆ ವಿಮೋಚನಾ ದಿನಾಚರಣೆಯನ್ನ ಆಚರಣೆ ಮಾಡ್ಕೊತಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸೆಪ್ಟೆಂಬರ್ 17 ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನ ಅಂತ ಆಚರಣೆಯನ್ನ ಮಾಡ್ತಾರೆ. ನೆಕ್ಸ್ಟ್ 27ನೇ ಪ್ರಶ್ನೆ, ಬೀದರ್ ಜಿಲ್ಲೆಯ ಕೃಷಿ ನೀರಾವರಿ ಒದಗಿಸುವ ಯೋಜನೆ. ಬೀದರ್ ಜಿಲ್ಲೆಯಲ್ಲಿ ಕೃಷಿಗೆ ನೀರಾವರಿಯನ್ನು ಒದಗಿಸುವಂತಹ ಯೋಜನೆ ಕಾರಂಜಾ ಯೋಜನೆ. ಕಾರಂಜಾ ನೀರಾವರಿ ಯೋಜನೆಯಿಂದ ಬೀದರ್ ಜಿಲ್ಲೆಗೆ ಅಲ್ಲಿನ ಕೃಷಿ ಭೂಮಿಗಳಿಗೆ ನೀರಾವರಿಯನ್ನ ಒದಗಿಸಲಾಗುತ್ತೆ. ನೆಕ್ಸ್ಟ್, ದರೋಜಿ ಕರಡಿಧಾಮ ಇರುವ ಜಿಲ್ಲೆ. ದರೋಜಿ ಹೇಳುವಂತ ಪ್ರಸಿದ್ಧ ಕರಡಿಧಾಮ ಇದು ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ 29ನೇ ಕ್ವಶನ್, ಬಿದಿರಿ ಕಲೆಗೆ ಹೆಸರುವಾಸಿಯಾಗಿರುವಂತಹ ಜಿಲ್ಲೆ ಬೀದರ್ ಜಿಲ್ಲೆ. ಬೀದರ್ ಜಿಲ್ಲೆ ಇದು ಬಿದಿರಿ ಹೇಳುವಂತಹ ಒಂದು ಕಲೆಗೆ ಹೆಸರುವಾಸಿಯಾದಂತಹ ಜಿಲ್ಲೆಯಾಗಿದೆ. ನೆಕ್ಸ್ಟ್, ಭಾರತದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡುವ ಗಣಿ. ಇಡೀ ಭಾರತದಲ್ಲೇ ರಾಯಚೂರಿನ ಹಟ್ಟಿ ಚಿನ್ನದ ಗಣಿಯಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಚಿನ್ನ ಉತ್ಪಾದನೆ ಆಗುತ್ತೆ. ಮೊದಲು ಕೋಲಾರದ ಚಿನ್ನದ ಗಣಿ, KGF, ಕೋಲಾರ್ ಗೋಲ್ಡ್ ಮೈನ್ಸ್ ಅಂತ ನಾವೇನ್ ಕರಿತೇವೆ, ಆ ಕೋಲಾರದ ಚಿನ್ನದ ಗಣಿಯಿಂದ ಚಿನ್ನ ಉತ್ಪಾದನೆ ಆಗ್ತಾ ಇತ್ತು. ಈಗ ಅಲ್ಲಿ ಚಿನ್ನ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ರಾಯಚೂರಿನ ಹಟ್ಟಿ ಚಿನ್ನದ ಗಣಿ ಏನಿದೆ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆಯನ್ನ ಮಾಡುವಂತಹ ಒಂದು ಗಣಿಯಾಗಿದೆ. ಇದು ರಾಯಚೂರು ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್, ಕನ್ನಡದ ಮೊದಲ ಶಾಸ್ತ್ರಕೃತಿ. ಕನ್ನಡದ ಮೊದಲ ಶಾಸ್ತ್ರಕೃತಿ ಕವಿರಾಜ ಮಾರ್ಗ. ಈ ಮೊದಲೇ ಹೇಳಿದಂತೆ ಕವಿರಾಜ ಮಾರ್ಗವನ್ನ ರಚನೆ ಮಾಡಿದಂಥವ್ರು ಶ್ರೀ ವಿಜಯ ಕವಿ. ಈತ ಯಾರ ಆಸ್ಥಾನದಲ್ಲಿದ್ದ? ಈತ ರಾಷ್ಟ್ರಕೂಟರ ಆಸ್ಥಾನದಲ್ಲಿದ್ದ. ರಾಷ್ಟ್ರಕೂಟರ ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿ ಇದ್ದಂಥವನು ಶ್ರೀ ವಿಜಯ. ಈತ ಬರೆದಂತಹ ಒಂದು ಕೃತಿ ಕವಿರಾಜ ಮಾರ್ಗ ಕನ್ನಡದ ಮೊದಲ ಶಾಸ್ತ್ರಕೃತಿ ಅಂತ ಹೆಸರುವಾಸಿಯಾಗಿದೆ. ಈ ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೇಟ ಆಗಿತ್ತು, ಇಂದಿನ ಕಲಬುರಗಿ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ಈ ಕವಿರಾಜ ಮಾರ್ಗದಲ್ಲಿ ಏನ್ ಹೇಳುತ್ತೆ, ಕಾವೇರಿಯಿಂದ ಗೋದಾವರಿಯವರೆಗೆ ಹಬ್ಬಿದಂತಹ ನಾಡು ನಮ್ಮ ಕರುನಾಡು ಹೇಳುವಂಥದ್ದನ್ನ ತಿಳಿಸಿರುವಂಥದ್ದು ಈ ಕವಿರಾಜ ಮಾರ್ಗ ಕೃತಿಯಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ 32ನೇ ಪ್ರಶ್ನೆ, ಆದಿಕವಿ ಪಂಪನ ಆಶ್ರಯದಾತ ಅರಿಕೇಸರಿ. ಆದಿಕವಿ ಪಂಪನ ಆಶ್ರಯದಾತ ಅರಿಕೇಸರಿ ರಾಜ. ಈ ಅರಿಕೇಸರಿ ರಾಜ ರಾಷ್ಟ್ರಕೂಟರಿಗೆ ಕಪ್ಪ ಕಾಣಿಕೆಯನ್ನ ಕೊಡ್ತಾ ಇದ್ದ. ಹಾಗಾಗಿ ಆದಿಕವಿ ಪಂಪನನ್ನ ರಾಷ್ಟ್ರಕೂಟರ ಕಾಲದ ಕವಿ ಅಂತ ನಾವು ಪರಿಗಣಿಸ್ತೇವೆ, ಅಥವಾ ರಾಷ್ಟ್ರಕೂಟರ ಕಾಲದಲ್ಲಿ ಇದ್ದಂತಹ ಕವಿ ಅಂತ ಪಂಪನನ್ನ ನಾವು ಹೇಳ್ತೇವೆ. ನೆಕ್ಸ್ಟ್ 33ನೇ ಕ್ವಶನ್, ಕನ್ನಡದ ಪ್ರಥಮ ವ್ಯಾಕರಣ ಗ್ರಂಥ ಕೇಶಿರಾಜನ ಶಬ್ದಮಣಿ ದರ್ಪಣ. ಇದು ಕನ್ನಡದ ಪ್ರಥಮ ವ್ಯಾಕರಣ ಗ್ರಂಥ ಆಗಿರುವಂಥದ್ದು. ನೆಕ್ಸ್ಟ್ ಪ್ರಶ್ನೆ, ದಾಸ ಸಾಹಿತ್ಯದ ತವರು ಜಿಲ್ಲೆ. ಸಾಹಿತ್ಯದ ತವರು ಜಿಲ್ಲೆ ಅಂತ ನಾವು ರಾಯಚೂರು ಜಿಲ್ಲೆಯನ್ನ ಕರಿತೇವೆ. ನೆಕ್ಸ್ಟ್, ತೊಗಲುಗೊಂಬೆ ಆಟದಲ್ಲಿ ಪ್ರಸಿದ್ಧರಾದವರು. ತೊಗಲುಗೊಂಬೆ ಆಟದಲ್ಲಿ ಬೆಳಗಲ್ ವೀರಣ್ಣ ಹೇಳುವಂಥವರು ಪ್ರಸಿದ್ಧಿಯನ್ನ ಪಡೆದಂಥವ್ರು. ನೆಕ್ಸ್ಟ್ ಇರುವಂಥದ್ದು ಕೊನೆಯದು ಬೆಳಗಾವಿ ವಿಭಾಗ. ಬೆಳಗಾವಿ ವಿಭಾಗದಲ್ಲಿರುವಂತಹ ಜಿಲ್ಲೆಗಳ ಸಂಖ್ಯೆ ಎಷ್ಟು? ಬೆಳಗಾವಿ ವಿಭಾಗದಲ್ಲಿ ಒಟ್ಟು 7 ಜಿಲ್ಲೆಗಳನ್ನ ನಾವು ಕಾಣ್ತೇವೆ.
ಫಸ್ಟ್ ಕದಂಬರ ರಾಜಧಾನಿ. ಕದಂಬರ ರಾಜಧಾನಿ ಯಾವುದು? ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ. ಈ ಕದಂಬ ರಾಜವಂಶ ಏನು? ಕನ್ನಡದ ಮೊದಲ ರಾಜವಂಶ ಅಂತ ನಾವು ಕದಂಬ ರಾಜವಂಶವನ್ನ ಕರಿತೇವೆ. ಕನ್ನಡದಲ್ಲಿ ಸ್ಥಾಪನೆಯಾದಂತಹ ಅಥವಾ ಕನ್ನಡಿಗರಿಂದ ಸ್ಥಾಪನೆಯಾದಂತಹ ಪ್ರಥಮ ರಾಜವಂಶ ಕದಂಬ ರಾಜವಂಶ ಆಗಿದೆ. ಮಯೂರವರ್ಮನಿಂದ ಇದು ಸ್ಥಾಪನೆಯಾಗುತ್ತೆ. ಈತನ ರಾಜಧಾನಿ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಾಗಿದೆ. ನೆಕ್ಸ್ಟ್ 38ನೇ ಕ್ವಶನ್. ಮಾಗೋಡು ಜಲಪಾತವಿರುವಂತಹ ಜಿಲ್ಲೆ. ಮಾಗೋಡು ಜಲಪಾತ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಬೇಡ್ತಿ ಅಥವಾ ಗಂಗಾವಳಿ. ಬೇಡ್ತಿ ಅಥವಾ ಗಂಗಾವಳಿ ಈ ನದಿಯಿಂದ ಈ ಮಾಗೋಡು ಜಲಪಾತ ಇದು ನಿರ್ಮಾಣ ಆಗಿರುವಂಥದ್ದು. ಇನ್ನೊಂದು ನಾವಿಲ್ಲಿ ನೆನಪಿಟ್ಕೊಳ್ಳುವಂಥದ್ದು, ಉತ್ತರ ಕನ್ನಡ ಜಿಲ್ಲೆಯನ್ನ ಕರ್ನಾಟಕದ ಜಲಪಾತಗಳ ಜಿಲ್ಲೆ ಅಂತಲೂ ಸಹ ನಾವು ಕರಿತೇವೆ. ಕಾರಣ ಏನು ಅಂದರೆ ಅತಿ ಹೆಚ್ಚು ಜಲಪಾತಗಳನ್ನ ಈ ಒಂದು ಜಿಲ್ಲೆ ಒಳಗೊಂಡಿದೆ. ನೆಕ್ಸ್ಟ್ 39. ಗೋಕಾಕ್ ಜಲಪಾತವಿರುವಂತಹ ಜಿಲ್ಲೆ ಬೆಳಗಾವಿ ಜಿಲ್ಲೆ. ಈ ಗೋಕಾಕ್ ಜಲಪಾತ ಏನಿದೆ ಇದು ಘಟಪ್ರಭಾ ನದಿಯಿಂದ ನಿರ್ಮಾಣ ಆಗಿರುವಂತಹ ಒಂದು ಜಲಪಾತ ಆಗಿದೆ. ಕರ್ನಾಟಕದ ನಯಾಗರ ಅಂತಲೂ ಸಹ ಗೋಕಾಕ್ ಜಲಪಾತವನ್ನ ಕರಿತೇವೆ. ನೆಕ್ಸ್ಟ್ 40ನೇ ಕ್ವಶನ್. ವಚನ ಸಾಹಿತ್ಯದ ಪಿತಾಮಹ ಫಗು ಹಳಕಟ್ಟಿ. ಇವರನ್ನ ವಚನ ಸಾಹಿತ್ಯದ ಪಿತಾಮಹ ಅಂತ ಕರಿತೇವೆ. ನೆಕ್ಸ್ಟ್ 41ನೇ ಪ್ರಶ್ನೆ. ಕರ್ನಾಟಕದ ವಾಣಿಜ್ಯ ಕೇಂದ್ರ ಹುಬ್ಬಳ್ಳಿಯನ್ನ ಕರ್ನಾಟಕದ ವಾಣಿಜ್ಯ ನಗರ ಅಥವಾ ವಾಣಿಜ್ಯ ಕೇಂದ್ರ ಅಂತ ಕರೆಯಲಾಗುತ್ತೆ. ಮಹಾಲಿಂಗಪುರ ಪ್ರಸಿದ್ಧವಾಗಿ ಇರುವಂಥದ್ದು ಮಹಾಲಿಂಗಪುರದ ಬೆಲ್ಲ. ಇದು ಬೆಲ್ಲಕ್ಕೆ ಹೆಚ್ಚಿನ ಪ್ರಸಿದ್ಧವಾಗಿದೆ. ಒಂದೊಂದು ಪ್ರದೇಶ ಒಂದೊಂದಕ್ಕೆ ಪ್ರಸಿದ್ಧ ಆಗಿರುತ್ತೆ. ಈ ಮಹಾಲಿಂಗಪುರ ಬೆಲ್ಲಕ್ಕೆ ಪ್ರಸಿದ್ಧವಾಗಿದೆ. ನಾವು ಇಳಕಲ್ಲನ್ನ ಸೀರೆಗಳಿಗೆ ಪ್ರಸಿದ್ಧ ಅಂತ ಹೇಳ್ತೇವೆ. ನಿಪ್ಪಾಣಿಯನ್ನ ತಂಬಾಕಿಗೆ ಪ್ರಸಿದ್ಧ. ದಾವಣಗೆರೆ ಬೆಣ್ಣೆ ದೋಸೆಗೆ ಪ್ರಸಿದ್ಧ ಆಗಿರುವಂಥದ್ದು. ಹೀಗೆ ಮಹಾಲಿಂಗಪುರ ಈ ಒಂದು ಪ್ರದೇಶ ಬೆಲ್ಲಕ್ಕೆ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಿದೆ. ನೆಕ್ಸ್ಟ್ ಇರುವಂಥದ್ದು ಬ್ಯಾಡಗಿ ಪ್ರಸಿದ್ಧವಾಗಿರುವಂಥದ್ದು ಮೆಣಸಿನಕಾಯಿಗಳಿಗೆ ಪ್ರಸಿದ್ಧವಾಗಿದೆ. ನೆಕ್ಸ್ಟ್ ಇರುವಂಥದ್ದು ಕರ್ನಾಟಕದಲ್ಲಿ ಸಪ್ತಾಕ್ಷರಿ ಮಂತ್ರವನ್ನು ನೀಡಿದಂಥವರು ರಾಹ ದೇಶಪಾಂಡೆ. ನೆಕ್ಸ್ಟ್ 45ನೇ ಪ್ರಶ್ನೆ. ಸೀಬರ್ಡ್ ನೌಕಾನೆಲೆ ಇರುವ ಜಿಲ್ಲೆ. ಸೀಬರ್ಡ್ ನೌಕಾನೆಲೆ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಸೀಬರ್ಡ್ ನೌಕಾನೆಲೆ ಅಂದ್ರೆ ಏನು? ಭಾರತದ ನೌಕಾಸೇನೆಯ ಒಂದು ಕೇಂದ್ರ ಆಗಿದೆ, ಒಂದು ಪ್ರದೇಶ ಆಗಿದೆ. ನೌಕಾ ಒಂದು ದಳದ ಅಭಿವೃದ್ಧಿಗಾಗಿ ಇರುವಂತಹ ಒಂದು ಪ್ರದೇಶ ಸೀಬರ್ಡ್ ನೌಕಾನೆಲೆ. ನೌಕೆಗಳು ಬಂದು ನಿಲ್ಲುವಂತಹ ಸ್ಥಳ ಇದು ಇರುವಂತದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಸೀಬರ್ಡ್ ನೌಕಾನೆಲೆ. ಇವಿಷ್ಟು ಸಹ ನಿಮ್ಮ TET ಎಕ್ಸಾಮ್ಗೆ ಕರ್ನಾಟಕದ 4 ಕಂದಾಯ ವಿಭಾಗಗಳಿಂದ ಆಯ್ದ ಪ್ರಶ್ನೆಗಳಾಗಿವೆ. ಯಾವ್ಯಾವುದು ಇಂಪಾರ್ಟೆಂಟ್ ಇದ್ದಾವೆ ಅವುಗಳನ್ನು ಸೇರಿಸಿ ಮಾಡಿರುವಂತಹ ಒಂದು ವಿಡಿಯೋ ಆಗಿದೆ. ಇದೇ ರೀತಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಇನ್ನು ಮುಂದಿನ ಲೆಸನ್ಗಳ ಈ ರೀತಿಯಾದಂತಹ ಒನ್ ಲೈನರ್ಗಳನ್ನು ನಾವು ಹಾಕುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಇದರ ಜೊತೆಯಲ್ಲಿ TET ಎಕ್ಸಾಮ್ ಹತ್ತಿರ ಬಂದಂಥ ಸಂದರ್ಭದಲ್ಲಿ ಲಾಸ್ಟ್ ಕ್ವಿಕ್ ರಿವಿಷನ್ಗಾಗಿ ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನು ನಾವು ಹಾಕ್ತೇವೆ. ಮಾಡೆಲ್ ಪೇಪರ್ಗಳನ್ನು ಸಹ ನಮ್ಮ ಚಾನಲ್ ಕಡೆಯಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ವಿಡಿಯೋವನ್ನು ಹೆಚ್ಚೆಚ್ಚು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.